ಅಣ್ಣಯ್ಯ 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 ಮನೆ ಹತ್ರ ಹೋದ್ರೆ ಮಾತಾಡಕ್ ಸಿಗಲ್ಲ. ಇಲ್ಲಿ ಬಂದು ನೋಡಿದ್ರೆ ಯಾಕಣ ಮಕ ಒಣಸ್ಕೊಂಡು ಹಿಂಗೆ ಕೂತ್ಕೊಂಡಿದ್ಯಾ? ಏನು ಮಾಡೋದು ಅಣ್ಣಯ್ಯ, ಇಷ್ಟೆಲ್ಲ ಖರ್ಚು ಮಾಡಿ ಗೊಬ್ಬರ ಹಾಕಿ ಅಂಗಡಿಯಲ್ಲಿ ಕೊಡೋ ಎಲ್ಲ ಸಿಂಪರಣೆಗಳನ್ನು ಹಾಕಿದ್ರು ಈ ಕಾಂಡ ಕೊರೆಯೋ ಕೀಟ ಹೋಗೇ ಇಲ್ಲ. ನೋಡೋಣ, ಈ ಕಾಂಡದಲ್ಲಿ ಕೀಟ ಬಂದು ಎಲ್ಲ ಹೋಗ್ತಾ ಇದೆ. ನಾನು ಎಲ್ಲ ಥರದ ಗೊಬ್ಬರಗಳನ್ನು ಹಾಕಿದ್ದೀನಿ, ಎಲ್ಲ ಥರದ ಔಷಧಿಗಳನ್ನು ಸಿಂಪರಣೆ ಮಾಡಿದ್ದೀನಿ. ಏನು ಹಾಕಿದ್ರೂ ಪ್ರಯೋಜನ ಇಲ್ಲ. ಏನು ಮಾಡೋದು ಹೇಳೋಣ? ಅಯ್ಯೋ, ಇಷ್ಟಕ್ಕೆ ಇಷ್ಟು ತಲೆ ಕೆಡ್ಸ್ಕೊಂತಿದ್ಯಲ್ಲಣ್ಣ. ಒಳ್ಳೆ ಆಕಾಶನೇ ಹರಿದು ತಲೆ ಮೇಲೆ ಬಿದ್ದಂಗೆ. ಬಾಣ, ನಮ್ಮ ಹತ್ರ ಒಂದು ಒಳ್ಳೆಯ ಜಾದೂನೇ ಇದೆ, ಅದ್ಭುತನೇ ಇದೆ, ಹೇಳ್ತೀನಿ ಬಾಣ. ಏನಣ್ಣ ಅದು? ಬಾರಣ, ನೀನು ಬೆಳೆ ಹೆಂಗ್ ಬೆಳಿಬೇಕು, ಭತ್ತ ಹೆಂಗ್ ಗುಡಿಸ್ಕೋಬೇಕಂತ ಹೇಳ್ತೀನಿ ಬಾಣ. ಅಣ್ಣ ಯಾವ್ದಣ್ಣ ಅದು? ಬಾಣ ಹೇಳ್ತೀನಿ. ನಮಸ್ಕಾರ ರೈತ ಬಾಂಧವರೇ, ಚಂದನವನ ಚಾನಲ್ಗೆ ತಮಗೆ ಸ್ವಾಗತ. ಇವತ್ತು ನಾವು ಒಂದು ಪ್ರಮುಖವಾದ ವಿಷಯದ ಬಗ್ಗೆ ಮಾತನಾಡೋಕ್ಕೆ ನಿಮ್ಮ ಮುಂದೆ ಬಂದಿದ್ದೇವೆ. ಅದೇನಪ್ಪ ಅಂದರೆ, ಭತ್ತ ಬೆಳೆಯುವಂತಹ ನಮ್ಮ ರೈತರು ಎದುರಿಸ್ತಾ ಇರುವಂತಹ ಅತಿ ದೊಡ್ಡ ಸಮಸ್ಯೆ ಹಾಗೂ ಈ ಸಮಸ್ಯೆಗೆ ಪರಿಹಾರದ ಬಗ್ಗೆ. ನಾವು ಭತ್ತ ನಾಟಿ ಮಾಡಿದಾಗ ಪ್ರಾರಂಭಿಕ ಹಂತದಲ್ಲೇ ಬೆಳೆಯನ್ನು ನಾಶ ಮಾಡುವ, ಕಾಂಡವನ್ನು ಕೊರೆಯುವ ಈ ಒಂದು ಕೀಟವು ಈಗಿರುವಂತಹ ನಮ್ಮ ಪದ್ಧತಿಯನ್ನು ಭೇದಿಸಿ ನಾವು ಬೆಳೆದಂತಹ ಎಲ್ಲ ಬೆಳೆಯನ್ನು ನಾಶ ಮಾಡ್ತಾ ಇದೆ. ಹಾಗಾಗಿ ಸಿಂಜಂಟ ಅವರು ಮ್ಯಾಜಿಕ್ ವಿಂಡೋ, ಜಾದೂ ಮಾಡುವಂತಹ ಕಿಟಕಿಯನ್ನು ಪರಿಚಯ ಮಾಡಿದ್ದಾರೆ. ಅದುವೇ ಇನ್ಸಿಪಿಯೋ ಅನ್ನುವಂತಹ ಅದ್ಭುತ ಜಾದೂ ಮಾಡುವ ಕೀಟನಾಶಕ. ಇದನ್ನು ಯಾಕೆ ಜಾದೂ ಮಾಡುವಂತಹ ಕಿಟಕಿ ಅಂತ ಕರೀತಾರೆ ಅಂದರೆ, ಭತ್ತವನ್ನು ನಾಟಿ ಮಾಡಿದ 15ರಿಂದ 25 ದಿನಗಳ ಮಧ್ಯದಲ್ಲಿ ಈ ಇನ್ಸಿಪಿಯೋವನ್ನು ಸಿಂಪಡಿಸೋದ್ರಿಂದ ಲಾಭದಾಯಕವಾದ ಉತ್ಪಾದನೆಯ ಅದ್ಭುತವನ್ನು ನೀವು ಸಾಧಿಸಬಹುದು. ಹಾಗಾದರೆ ಈ ಇನ್ಸಿಪಿಯೋದ ಪ್ರಯೋಜನಗಳು ಏನು ಅನ್ನೋದನ್ನು ನೋಡೋಣ ಬನ್ನಿ. ಕ್ಲಿನಾಜೋಲಿನ್ ಅನ್ನುವಂತಹ ಇತ್ತೀಚಿನ ತಂತ್ರಜ್ಞಾನದ ಆಧಾರದ ಮೇಲೆ ಇಲ್ಲಿ ನೋಡಿ, ಕಾಂಡವನ್ನು ಕೊರೆಯುವಂತಹ ಎಲ್ಲ ಕೀಟ ಜಾತಿಗಳ ವಿರುದ್ಧ ಇದು ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡುತ್ತೆ. ಹಾಗೆ ನಮ್ಮ ನಷ್ಟವನ್ನು ಕಡಿಮೆ ಮಾಡಿ ಹೆಚ್ಚು ನಾವು ಲಾಭವನ್ನು ಗಳಿಸಲಿಕ್ಕೆ ಈ ಇನ್ಸಿಪಿಯೋ ಸಹಕಾರಿಯಾಗುತ್ತೆ. ಈ ಇನ್ಸಿಪಿಯೋ ಈಗಿರುವಂತಹ ಕೀಟನಾಶಕಗಳಿಗಿಂತ 5 ದಿನಗಳ ಹೆಚ್ಚಿನ ಸಮಯದವರೆಗೂ ಕೀಟಗಳನ್ನು ನಿಯಂತ್ರಣ ಮಾಡುತ್ತೆ. ಜೊತೆಗೆ ನಾವು ಮತ್ತೆ ಈ ಔಷಧಿಯನ್ನು, ಕೀಟನಾಶಕವನ್ನು ಸಿಂಪಡಣೆ ಮಾಡಬೇಕು ಅನ್ನುವಂತಹ ಅವಶ್ಯಕತೆಯೂ ಇರಲ್ಲ. ಇದರಿಂದ ನಮ್ಮ ಕೂಲಿ ವೆಚ್ಚ, ನಮ್ಮ ಸ್ಪ್ರೇ ಮಾಡುವಂತಹ ವೆಚ್ಚವನ್ನು ಉಳಿತಾಯ ಮಾಡ್ಬೋದು. ಜೊತೆಗೆ ಹೆಚ್ಚಿನ ಲಾಭವನ್ನು ಪಡೀಲಿಕ್ಕೆ ಇದು ಸಹಕಾರಿ ಕೂಡ ಆಗುತ್ತೆ. ಇನ್ಸಿಪಿಯೋ ಬಲವಾದ UV ಸ್ಥಿರತೆಯನ್ನು ಹೊಂದಿದ್ದು ವೇಗವಾಗಿ ತನ್ನ ಕ್ರಿಯೆಯನ್ನು ಮಾಡುತ್ತೆ ಹಾಗೂ ಮಳೆಯಿಂದ ಕೊಚ್ಚಿ ಹೋಗುತ್ತೆ ಅನ್ನುವಂತಹ ಭಯ ಕೂಡ ಇರೋದಿಲ್ಲ. ಇದರಿಂದ ನಮ್ಮ ರೈತರಿಗೆ ಆಗುವಂತಹ ನಷ್ಟವನ್ನು ಕಡಿಮೆ ಮಾಡುತ್ತೆ. ಜೊತೆಗೆ ನಮ್ಮ ರೈತರು ನೆಮ್ಮದಿಯಾಗಿ ಇರ್ಬೋದು. ಹೆಚ್ಚು ಭತ್ತದ ತೆನೆಗಳು ಮತ್ತು ಇಳುವರಿಯನ್ನು ಉತ್ಪಾದಿಸುವ ಮರಿಗಳನ್ನು ಬಲಪಡಿಸುವ ಮೂಲಕ ಆರೋಗ್ಯಯುಕ್ತ, ಕೀಟಮುಕ್ತ, ಹಸಿರುಯುಕ್ತ ಬೆಳೆಯನ್ನು ಬೆಳಿಲಿಕ್ಕೆ ಇನ್ಸಿಪಿಯೋ ಸಹಾಯವನ್ನು ಮಾಡುತ್ತೆ. ಇದರಿಂದ ನಮ್ಮ ರೈತರು ಪ್ರತಿ ಎಕರೆಗೆ ಹೆಚ್ಚಿನ ಲಾಭವನ್ನು, ಹೆಚ್ಚಿನ ಇಳುವರಿಯನ್ನು ಪಡ್ಕೊಳ್ಬೋದು. ಈ ಇನ್ಸಿಪಿಯೋಯಿಂದ ಪದೇ ನಾವು ಸ್ಪ್ರೇ ಮಾಡೋದು ತಪ್ಪುತ್ತೆ, ನಾವು ಸ್ಪ್ರೇ ಮಾಡುವಂತಹ ಖರ್ಚು ತಪ್ಪುತ್ತೆ. ಜೊತೆಗೆ ಕೂಲಿಗೆ ವೆಚ್ಚ ಮಾಡ್ತೀವಲ್ಲ, ಅದು ಕೂಡ ತಪ್ಪುತ್ತೆ. ಇದರಿಂದ ರೈತ ಹೆಚ್ಚಿನ ರೀತಿಯಲ್ಲಿ ಆದಾಯವನ್ನು ಗಳಿಸ್ಬೋದು. ದೀರ್ಘಕಾಲದವರೆಗೆ ಹಂತವಾಗಿ ಹಾನಿಕಾರಕ ಕೀಟಗಳ ವಿರುದ್ಧ ಹೋರಾಟ ಮಾಡುತ್ತೆ ಇನ್ಸಿಪಿಯೋ. ನಮ್ಮ ರೈತರು, ಭತ್ತ ಬೆಳೆಯುವಂತಹ ರೈತರು ನೆಮ್ಮದಿಯಾಗಿ ಇರೋ ಥರ ಮಾಡುತ್ತೆ ಇನ್ಸಿಪಿಯೋ. ಸ್ನೇಹಿತರೆ, ಇದರಿಂದ ನಮ್ಮ ರೈತರು ಹೆಚ್ಚಿನ ರೀತಿಯಲ್ಲಿ ಲಾಭವನ್ನು, ಹೆಚ್ಚಿನ ಆದಾಯವನ್ನು, ಹೆಚ್ಚಿನ ಇಳುವರಿಯನ್ನು ಪಡೀಲಿಕ್ಕೆ ಇನ್ಸಿಪಿಯೋ ಸಹಕಾರಿಯಾಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ರೈತರಿಗೋಸ್ಕರ ನಮ್ಮ ರೈತರು ಭತ್ತವನ್ನು ಹೇಗೆ ರಕ್ಷಣೆ ಮಾಡ್ಕೋಬೇಕು, ಇದರಲ್ಲಿ ಇನ್ಸಿಪಿಯೋದ ಪಾತ್ರ ಏನು ಅನ್ನುವಂತಹ ವಿಶೇಷವಾದ ಮಾಹಿತಿಯನ್ನು ನಿಮಗಾಗಿ ತಿಳಿಸ್ಕೊಡುವಂತಹ ಒಂದು ಪ್ರಯತ್ನವನ್ನು ಚಂದನವನ ಚಾನಲ್ ಮಾಡಿದೆ. ಇದೇ ರೀತಿಯ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನನ್ನೆಲ್ಲ ರೈತ ಬಾಂಧವರೇ ಹಾಗೂ ಸ್ನೇಹಿತರೆ, ನಿಮಗೆ ನಮಸ್ಕಾರ.